ಇವತ್ತು ನಾನು ಮಾತಾಡ್ತಾ ಇರೋದು ಕಿಚನ್ ಸೀಕ್ರೆಟ್ಸ್ ನಮ್ಮ ಸೆಗ್ಮೆಂಟಲ್ಲಿ ಇವತ್ತು ಮಾತಾಡ್ತಾ ಇರೋದು ರಸೋನ ಅಥವಾ ಬೆಳ್ಳುಳ್ಳಿಯ ಬಗ್ಗೆ. ಆಯುರ್ವೇದದಲ್ಲಿ ನಾವು ಇದನ್ನು ರಸೋನ ಅಂತ ಕರಿತೀವಿ. ಅಂದರೆ ಆಯುರ್ವೇದದಲ್ಲಿ ನಾವು 6 ರಸಗಳು ಎಲ್ಲ ನಮ್ಮ ಒಂದು ಪದಾರ್ಥಗಳಲ್ಲಿ ಕಾಣಿಸ್ಕೊಳ್ಳುತ್ತೆ, ಆಹಾರ ಪದಾರ್ಥಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಎಲ್ಲದರಲ್ಲೂ 6 ಅಥವಾ 5 ರಸಗಳು ಇರಬೇಕು ಅಂತಲ್ಲ, 1 ರಸ ಪ್ರಧಾನವಾಗಿರುತ್ತೆ ಮತ್ತು 2 ರಸ ಪ್ರಧಾನವಾಗಿ ಕಾಣಿಸ್ಕೊಳ್ಳುತ್ತೆ. ಆದರೆ ಈ ಬೆಳ್ಳುಳ್ಳಿಯಲ್ಲಿ 5 ರಸ ಪ್ರಧಾನವಾಗಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ರಸೋಣ ಅಂತ ಕರೀತಾರೆ. ಅಂದರೆ 1 ರಸ ಮಾತ್ರ ಇದರಲ್ಲಿ ಕಾಣಿಸ್ಕೊಳ್ಳಲ್ಲ, ಅದು ಹುಳಿಯಾಗಿರೋ ರಸ. ಸೊ ಅಂದರೆ ಇದರಲ್ಲಿ ಮಧುರ ರಸ ಇರುತ್ತೆ, ಸಿಹಿತನ ಥರದನ್ನ ಇರುತ್ತೆ, ಹಾಗೆ ಕಟು ರಸ ಇರುತ್ತೆ, ಕಷಾಯ ರಸ ಇರುತ್ತೆ ಅಥವಾ ಒಗರುತನ ಇರುತ್ತೆ, ಕಹಿಯಾಗಿರೋ ರಸ ಕೂಡ ಇರುತ್ತೆ. ಎಲ್ಲ ರಸ ತಿಕ್ತ ಅಥವಾ ಕಹಿಯಾಗಿರ್ತಕ್ಕಂಥ ರಸ ಕೂಡ ಇದರಲ್ಲಿರುತ್ತೆ ಅಂತ. ಇದರದ್ದು ಬೇರಿನಲ್ಲಿ ಅಥವಾ ಬೆಳ್ಳುಳ್ಳಿಯ ಒಂದು ಬೇರಿನಲ್ಲಿ ಕಟುರಸ ಪ್ರಧಾನವಾಗಿರುತ್ತೆ. ಹಾಗೆ ಅದರ ಸ್ಟಾಕ್ಸಲ್ಲಿ ಅದರಲ್ಲಿ ಒಂದು ರೀತಿಯ ಕಷಾಯ ರಸ ಅಥವಾ ಒಗರುತನ ಇರುತ್ತೆ. ಅದರದ್ದು ಎಲೆಗಳಲ್ಲಿ ಕಹಿ ರಸ ಹೆಚ್ಚಾಗಿರುತ್ತೆ. ಹಾಗೆ ನಳ ಅಗ್ರದಲ್ಲಿ ಅಂದರೆ ಅದರದ್ದು ಬಡ್ಡಲ್ಲಿ ಒಂದು ರೀತಿಯಲ್ಲಿ ಲವಣ ರಸ ಅಥವಾ ಉಪ್ಪಿನಂಶ ಕಾಣಿಸ್ಕೊಳ್ಳುತ್ತೆ. ಆದರೆ ಅದರದ್ದು ಈ ಒಂದು ಗುಣಗಳನ್ನು ನಾನು ಹೇಳಿದಾಗ ಈ ರಸೋಣದಲ್ಲಿ ಮಾತ್ರ ಎಲ್ಲ ರಸ ಕಟುರಸವಾದ ಒಂದು ಪ್ರಧಾನವಾಗಿ ಕಾಣಿಸ್ಕೊಳ್ಳುತ್ತೆ. ಇದರದ್ದು ಬೀಜದಲ್ಲಿ ಸಿಹಿತನ ಒಂದು ಸ್ವಲ್ಪ ಸಿಹಿ ರಸ ಪ್ರಧಾನವಾಗಿ ಕಾಣಿಸ್ಕೊಳ್ಳುತ್ತೆ. ಇದನ್ನು ತಾಮಸಿಕವಾಗಿರೋ ಆಹಾರ ಪದಾರ್ಥ ಅಂತ ಕೂಡ ಇದನ್ನು ಹೇಳ್ತಾರೆ. ಹಾಗೆ ಇದನ್ನು ತಾಮಸಿಕ ಆಗಿರೋ ಆಹಾರ ಅಂತ ಕೂಡ ಹೇಳ್ತೀವಿ. ಆದರೆ ಇದರಲ್ಲಿ ಕೆಲವು ಮಟ್ಟಿಗೆ ನಮ್ಮಲ್ಲಿ ಆರೋಗ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಗುಣಧರ್ಮಗಳು ಇದರಲ್ಲಿ ಸಾಕಷ್ಟು ಮಟ್ಟಿಗಿದೆ. ಹಲವಾರು ಕಾಯಿಲೆಗಳಿಗೆ ಇದು ರಾಮಬಾಣವಾಗಿ ಕೂಡ ಕೆಲಸ ಮಾಡುತ್ತೆ. ಇದನ್ನು ನಾವು ಕೆಲವು ನಮ್ಮ ಆಯುರ್ವೇದದಲ್ಲಿ ಕೆಲವು ಪ್ಯೂರಿಫೈ ಮಾಡೋದು ಅಥವಾ ನಮ್ಮ ಹರ್ಬ್ಸನ್ನು ಅಥವಾ ನಮ್ಮಲ್ಲಿರ್ತಕ್ಕಂಥ ಒಂದು ಔಷಧಿಗಳನ್ನು ಪ್ಯೂರಿಫೈ ಮಾಡೋಕ್ಕೂ ಕೂಡ ನಾವು ಬೆಳ್ಳುಳ್ಳಿನ ಉಪಯೋಗಿಸ್ತೀವಿ. ಇದರಲ್ಲಿ ಅಷ್ಟು ಮಟ್ಟಿಗೆ ಅದರಲ್ಲಿ ಆರೋಗ್ಯವಾಗಿರೋ ಒಂದು ಬೆನಿಫಿಟ್ಸ್ ಇದೆ. ಹಾಗೆ ವಿಷಜ್ಞ ಅಥವಾ ಟಾಕ್ಸಿಸಿಟಿನ ತರಿಸೋ ಥರದ್ದು ಪ್ರಾಪರ್ಟೀಸ್ನ ಕಡಿಮೆ ಮಾಡೋದಕ್ಕೆ, ಆ ವಿಷಗುಣನ ದೇಹದಿಂದ ಹೊರಗೆ ಹಾಕೋಕ್ಕೂ ಕೂಡ ಇದನ್ನು ಉಪಯೋಗಿಸ್ತೀವಿ. ಸೊ ಇದರಲ್ಲಿ ಇರ್ತಕ್ಕಂಥದ್ದು ಒಂದು ಉಷ್ಣತೆ ಹಾಗೆ ತೀಕ್ಷ್ಣತೆಯಿಂದ ಇದು ಹಲವಾರು ತೊಂದರೆಗಳಿಗೆ ಕೆಲಸ ಮಾಡುತ್ತೆ. ಮೊದಲನೇದಾಗಿ ಇವಾಗ ಕೆಲವು ಚಾನೆಲ್ಸ್ ಬ್ಲಾಕ್ ಆಗಿರೋದು, ಇವಾಗ ಆ ರಕ್ತನಾಳದಲ್ಲಾಗಿರ್ಬೋದು ಅಥವಾ ಎಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಚಲನಶಕ್ತಿ ಆ ಸರಗುಣತೆ ಇರಲ್ಲ, ಅದು ಕ್ಲಿಯರ್ ಆಗಿ ಫ್ಲೋ ಆಗ್ತಿರಲ್ಲ. ಆ ಒಂದು ಫ್ಲೋ ಸ್ಟ್ರಕ್ಚರ್ನ ಇಂಪ್ರೂವ್ ಮಾಡೋಕ್ಕೆ ನಾವು ಬೆಳ್ಳುಳ್ಳಿನ ಉಪಯೋಗಿಸ್ತೀವಿ. ಆ ಒಂದು ಕಾರಣದಿಂದನೇ ಕೆಲವು ಹೃದಯಕ್ಕೆ ಸಂಬಂಧಪಟ್ಟಿರೋ ಒಂದು ಕೆಲವು ಕಾಯಿಲೆಗಳಿಗಾಗಿರ್ಬೋದು ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ಸು ಸ್ವಲ್ಪ ಮಟ್ಟಿಗೆ ಏರುಪೇರಲ್ಲಿರ್ಬೋದು, ಅದನ್ನು ಸರಿ ಮಾಡೋಕ್ಕೆ ಬೆಳ್ಳುಳ್ಳಿಯನ್ನು ಮನೆಮದ್ದಾಗೂ ಕೂಡ ಉಪಯೋಗಿಸ್ತೀವಿ. ಇದು ತುಂಬ ಪಿತ್ತ ಹೆಚ್ಚು ಮಾಡ್ತಕ್ಕಂಥದ್ದು ಒಂದು ಆಹಾರ ಕೂಡ ಹೌದು. ಅದಕ್ಕೆ ತುಂಬ ಗ್ಯಾಸ್ಟ್ರೈಟಿಸ್ ಇರೋರು ಇದನ್ನು ಖಂಡಿತವಾಗ್ಲೂ ಇದನ್ನು ಯೋಚನೆ ಮಾಡಿ ಯಾವ ರೀತಿ ತೊಗೊಳ್ಬೇಕು ಅಂತ ನಿಮ್ಮ ವೈದ್ಯರ ಜೊತೆ ಡಿಸ್ಕಸ್ ಮಾಡಿ ಇದನ್ನು ತೊಗೊಳ್ಳೋದು ಉತ್ತಮ. ಅದಲ್ಲದೆ ಇದು ಹಲವಾರು ಹೆಣ್ಮಕ್ಳಿಗಂತೂ ಇದು ಒಂದು ಒಳ್ಳೆಯ ಔಷಧಿ, ರಸಾಯನವಾಗಿ ಕೂಡ ಕೆಲಸ ಮಾಡುತ್ತೆ. ಫಾಲಿಕಲ್ಸ್ ಉತ್ಪತ್ತಿಯಲ್ಲಿ ಸಹಾಯ ಮಾಡುತ್ತೆ, ಎಂಡೋಮೆಟ್ರಿಯಮನ್ನು ಚೆನ್ನಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಗರ್ಭಕೋಶದಲ್ಲಿ ಯಾವುದೇ ಇನ್ಫೆಕ್ಷನ್ಸ್ ಇಲ್ಲದೆ ಇರೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ಒಂದು ಪ್ರೆಗ್ನೆನ್ಸಿಯಲ್ಲಿ ಕೂಡ ಒಂದು ರಕ್ತ ಚಲನ ಶಕ್ತಿ ಚೆನ್ನಾಗಿರೋಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಬೆಳ್ಳುಳ್ಳಿನ ನಾವು ಬಾಣಂತಿಯರಲ್ಲೂ ಕೂಡ ಇದನ್ನು ಉಪಯೋಗಿಸ್ತೀವಿ. ಇದರಿಂದ ಹಾಲಿನಲ್ಲಿ ಅದಕ್ಕೆ ಬೇಕಾಗಿರುವ ಒಂದು ನ್ಯೂಟ್ರಿಷನ್ನು ಚೆನ್ನಾಗಿ ಬರುತ್ತೆ ಅಂತ ಕೂಡ ಹೇಳ್ತೀವಿ. ಆ ಒಂದು ಕಾರಣದಿಂದ ಬೆಳ್ಳುಳ್ಳಿಯನ್ನು ಬಾಣಂತಿಯರಿಗೂ ಕೂಡ ಕೊಡ್ತಾರೆ. ಸೊ ಇದರದ್ದು ಪ್ರಾಪರ್ಟೀಸ್ ಆಗಿದ್ರೆ ಇದನ್ನು ನಾವು ಈ ಕೆಲವು ಮೂಳೆ ಸಮಸ್ಯೆಯಲ್ಲಿ ಕೂಡ ಇದನ್ನು ಉಪಯೋಗಿಸ್ತೀವಿ. ಇದನ್ನು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಗೂ ಹೌದು, ಹೊಟ್ಟೆಗೆ ತೊಗೊಳೋದಕ್ಕೂ ಹಾಗೂ ಹೌದು. ಅದಕ್ಕೆ ಇದನ್ನು ಅಮೃತ ಅಂತ ಕೂಡ ಕೆಲವರು ಹೇಳ್ತಾರೆ. ಇದನ್ನು ಅಪ್ಲಿಕೇಶನ್ ಆಗಿ ಇದನ್ನು ನಾವು ಹೇಗೆ ಉಪಯೋಗಿಸ್ಬೋದು, ಮೊದಲನೇದಾಗಿ ಇದನ್ನ ಡ್ರೈ ಮಾಡಬೇಕಾಗಿರುತ್ತೆ. ಅಂದರೆ ಅದರದ್ದು ಪರ್ಲ್ಸ್ ಏನಿರುತ್ತೆ, ಗಾರ್ಲಿಕ್ ಪರ್ಲ್ಸ್ನ ಫಸ್ಟು ಡ್ರೈ ಮಾಡಬೇಕು. ಈ ಪುಡಿಯನ್ನು ನೀವು ಬೇರೆ ಔಷಧಿಗಳಿರುತ್ತೆ ಅದ್ರ ಜೊತೆ ಬೆರೆಸಿ ಅದನ್ನು ಎಲ್ಲಿ ನಿಮಗೆ ನೋವಿದೆಯೋ ಅಥವಾ ಎಲ್ಲಿ ಸ್ಟಿಫ್ನೆಸ್ ಕಾಣಿಸ್ಕೊಳುತ್ತೋ ಅಲ್ಲಿ ನೀವು ಹಚ್ತಾ ಬಂದರೆ ಆ ಸ್ಟಿಫ್ನೆಸ್ ಕಮ್ಮಿ ಆಗುತ್ತೆ, ನೋವು ಕಮ್ಮಿ ಆಗುತ್ತೆ. ಅದಲ್ಲದೆ ಇವಾಗ ಕೆಲವು ಗ್ಲ್ಯಾಂಡ್ಯುಲರ್ ಸ್ವೆಲ್ಲಿಂಗ್ಸ್ ಆಗಿರ್ಬೋದು ಅಥವಾ ಕೆಲವು ಮೂಳೆಗೆ ಸಂಬಂಧಪಟ್ಟಿರೋದಾಗಿರ್ಬೋದು. ಸೊ ಆ ನೋವುಗಳನ್ನು ಕಮ್ಮಿ ಮಾಡೋಕ್ಕೂ ಕೂಡ ಅದನ್ನು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಗಿ ಉಪಯೋಗಿಸ್ತೀವಿ. ಹಾಗೆ ಹೊಟ್ಟೆಗೂ ಕೂಡ ತೊಗೊಳಕ್ಕೆ ಹೇಳ್ತೀವಿ. ಹೊಟ್ಟೆಗೆ ಹೇಗೆ ಅಂದರೆ ಇವಾಗ ನೀವು ಎಲ್ಲರೂ ಇವಾಗ ಹಲ್ದಿ ಹಾಲಿನ ಬಗ್ಗೆ ಹೇಳಿರ್ತೀರಿ ಅಥವಾ ನೀವು ಅರಿಶಿಣದ ಹಾಲಿನ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಅದೇ ರೀತಿಯಲ್ಲಿ ಲಶುಣ ಕ್ಷೀರಪಾಕ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೀವಿ. ಅಂದರೆ ಬೆಳ್ಳುಳ್ಳಿಗೆ ಅದರಲ್ಲಿರ್ತಕ್ಕಂಥ ಉಷ್ಣತೆ ತೀಕ್ಷ್ಣತೆಯನ್ನು ಕಮ್ಮಿ ಮಾಡೋಕ್ಕೆ
ಹಾಲಿನ ಜೊತೆ ಅದನ್ನು ಬೆರೆಸ್ಬಿಟ್ಟು ಅದನ್ನು ಕಷಾಯ ಮಾಡಿ ಅದನ್ನು ಉಪಯೋಗಿಸೋದ್ರಿಂದ ಅದರಲ್ಲಿರ್ತಕ್ಕಂಥ ಉಷ್ಣತೆ ತೀಕ್ಷ್ಣತೆ ಕಮ್ಮಿ ಆಗುತ್ತೆ. ಹಾಗೆ ಅದರಲ್ಲಿ ಕೆಲವರಿಗೆ ಬೆಳ್ಳುಳ್ಳಿನ ತಿಂದಾಗ ಬಾಯಿನಲ್ಲಿ ಕೆಟ್ಟ ವಾಸನೆ ಬರುತ್ತೆ. ಸೊ ಅದನ್ನು ಶಮನ ಮಾಡೋಕ್ಕೆ ಅದಕ್ಕೂ ಕೂಡ ಹಾಲು ಜೊತೆ ನಾವು ಅದನ್ನು ಯಾವಾಗ ಬೆರೆಸ್ತೀವೋ ಆವಾಗ ಅದರದ್ದು ಈ ತೀಕ್ಷ್ಣತೆಯಿಂದ ಅದು ಬರ್ತಕ್ಕಂಥ ವಾಸನೆ ಕೂಡ ಕಮ್ಮಿ ಆಗುತ್ತೆ. ಸೊ ಈ ಒಂದು ಕಷಾಯನ ಮಾಡೋದು ಒಂದು 4-5 ನೀವು ಬೆಳ್ಳುಳ್ಳಿನ ತೊಗೊಂಡು ಒಂದು 40 ml ಅಷ್ಟು ಹಾಲು ಮತ್ತು ನೀರನ್ನು ಹಾಕಿ ಬೆರೆಸ್ಬಿಟ್ಟು ಅದನ್ನು ಕುದಿಸಿ ಅದನ್ನು ಮತ್ತೆ ಒಂದು 40 ml ಅಷ್ಟು ಉಳ್ಕೊಳ್ಳೋ ಥರ ಮಾಡಿಕೊಂಡು ಇದನ್ನು ನೀವು ಕುಡಿತಾ ಬಂದರೆ ಕೆಲವರಿಗೆ ಈ ಬೆನ್ನಿನ ಒಂದು ಕೆಲವು ಸಮಸ್ಯೆಗಳಿರುತ್ತೆ. ಲೋ ಬ್ಯಾಕ್ ಏಕ್ ಆಗಿರ್ಬೋದು, ಸಯಾಟಿಕ ತೊಂದರೆ ಆಗಿರ್ಬೋದು, ಅಥವಾ ನಡೆಯೋಕ್ಕೆ ಸ್ವಲ್ಪ ಕಷ್ಟ ಆಗಿರ್ಬೋದು, ಮೂಳೆಯ ಸಮಸ್ಯೆ, ಸ್ನಾಯುಗಳಲ್ಲಿ ತೊಂದರೆಗಳಾಗಿರ್ಬೋದು, ನರದ ಸಮಸ್ಯೆಗಳಾಗಿರ್ಬೋದು, ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಇದನ್ನು ನಾವು ಅಡ್ವೈಸ್ ಮಾಡ್ತೀವಿ. ಇದ್ರ ಜೊತೆಗೆ ಅಗ್ನಿಯ ಒಂದು ಸಮಸ್ಯೆ, ಎಲ್ಲಿ ಒಂಥರ ಗ್ಯಾಸ್ಟ್ರಿಕ್ ಫಾರ್ಮೇಷನ್, ಯಾವಾಗಲೂ ಬ್ಲೋಟಿಂಗ್ ಅಂತ ಹೇಳ್ತಾರೆ, ಅಂದರೆ ಹೊಟ್ಟೆ ಉಬ್ರ, ಒಂದು ಸ್ವಲ್ಪ ತಿಂದರೆ ಸಾಕು ಹೊಟ್ಟೆ ಉಬ್ರಿಸ್ಕೊಳ್ಳುತ್ತೆ, ಇನ್ನೇನು ಸೇರಲ್ಲ, ಇನ್ನೇನು ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ. ಸೊ ಅಂಥವರಲ್ಲೂ ಕೂಡ ಇದನ್ನು ಒಂದು ರೀತಿಯಲ್ಲಿ ಸೇವನೆ ಮಾಡಿದ್ರೆ ಇದು ಈ ಒಂದು ಬ್ಲೋಟಿಂಗ್ ಸಮಸ್ಯೆ ಏನಿದೆ ಅದು ಕಡಿಮೆ ಆಗುತ್ತೆ. ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಇದ್ರದ್ದು ಪೇಸ್ಟ್ಗಳನ್ನ ನಾವು ಯಾವುದಾದ್ರೂ ಏನಾದರೂ ಹುಳ ಕಚ್ಚಿದ್ರೆ ಅಥವಾ ಅದರಲ್ಲಿ ಇರ್ತಕ್ಕಂಥ ಒಂದು ಆ ವಿಷಗುಣನ ಒಂದು ಸ್ವಲ್ಪ ಹೊರಗಡೆ ಹಾಕೋಕ್ಕೂ ಕೂಡ ಅದರದ್ದು ಅಪ್ಲಿಕೇಶನ್ ಆಗಿ ಕೂಡ ಅದನ್ನು ಉಪಯೋಗಿಸ್ತೀವಿ. ಅದಲ್ಲದೆ ಇವಾಗ ಇದನ್ನು ಬೆಳ್ಳುಳ್ಳಿಯನ್ನು ಬರೇ ನಮ್ಮ ಒಂದು ನಾನು ಹೇಳ್ತಾ ಇದ್ದೆ ಒಂದು ಹೃದಯಕ್ಕೆ ಸಂಬಂಧಪಟ್ಟಿರೋದು, ರಕ್ತ ಚಲನ ಶಕ್ತಿಗೆ ಸಂಬಂಧಪಟ್ಟಿರೋದಾಗಲಿ, ಇನ್ಫ್ಲಮೇಷನ್ ದೇಹದಲ್ಲಿ ಇರ್ತಕ್ಕಂಥದ್ದನ್ನು ಕಮ್ಮಿ ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಸೊ ಅದ್ರ ಜೊತೆಗೆ ಕೆಲವು ಇದು ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟೀಸ್ ಕೂಡ ಇದರಲ್ಲಿದೆ. ಆ್ಯಂಟಿ ಕ್ಯಾನ್ಸರಸ್ ಅಂದರೆ ದೇಹದಲ್ಲಿ ಕೆಲವು ಟಾಕ್ಸಿನ್ಸು ಯಾವಾಗಲೂ ತುಂಬಿಕೊಳ್ತಾ ಇದ್ದರೆ ಅದನ್ನು ಕಡಿಮೆ ಮಾಡೋಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಒಂದು ರೀಪ್ರೊಡಕ್ಟಿವ್ ಆರ್ಗನ್ನ ಹೆಲ್ತಿಯಾಗಿ ಇಟ್ಕೊಳ್ಬೇಕು ಅಂದರೆ ಬೆಳ್ಳುಳ್ಳಿನ ಹೆಂಗಸರು ಉಪಯೋಗಿಸ್ತಾ ಇದ್ದರೆ ಅವ್ರಿಗೆ ಬರೇ ಒಂದು ಗರ್ಭಕೋಶದ ಸಮಸ್ಯೆಗಳಾಗಿರ್ಬೋದು ಅಥವಾ ಇನ್ಫರ್ಟಿಲಿಟಿ ಅಥವಾ ಬಂಜತನೆಯ ತೊಂದರೆ ಆಗಿರ್ಬೋದು, ಇದು ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳಿದೆ. ಅದ್ರ ಜೊತೆಗೆ ಇದನ್ನು ರಸಾಯನವಾಗಿ ಉಪಯೋಗಿಸ್ಬೇಕು. ಸೊ ದೇಹವನ್ನು ಶುದ್ಧಿ ಮಾಡಿ ನಂತರ ಅದನ್ನು ಒಂದು ಡೋಸೇಜ್ ಮಾತ್ರದಲ್ಲಿ ಇದನ್ನು ತಗೊಳ್ತಾ ಬಂದರೆ ದೇಹವನ್ನು ಶುದ್ಧಿ ಮಾಡುತ್ತೆ. ದೇಹವನ್ನು ಶುದ್ಧಿ ಮಾಡಿ ಅದಕ್ಕೆ ಏನು ತೊಂದರೆಗಳಿದೆಯೋ ಅದನ್ನು ಕಡಿಮೆ ಮಾಡಿಸುತ್ತೆ. ಅದೇ ರೀತಿಲಿ ಮೂಳೆಯ ಸಮಸ್ಯೆಗಳಾಗಿರ್ಬೋದು, ಜಾಯಿಂಟ್ ಪ್ರಾಬ್ಲಮ್ಗಳಾಗಿರ್ಬೋದು, ಕಣ್ಣಿನ ದೃಷ್ಟಿಯ ತೊಂದರೆ ಆಗಿರ್ಬೋದು, ದೇಹದಲ್ಲಿ ಚರ್ಮದ ಒಂದು ಯಾವಾಗಲೂ ಸೊಕ್ಕಾಗೋದಾಗಿರ್ಬೋದು, ವ್ರಿಂಕಲ್ಸ್ ಬರೋದಾಗಿರ್ಬೋದು, ಪಿಗ್ಮೆಂಟೇಷನ್ಸ್ಗಳಾಗಿರ್ಬೋದು, ಅದು ಕೂಡ ತಡೆಗಟ್ಟುತ್ತೆ. ಸೊ ಅದ್ರ ಜೊತೆಗೆ ಈ ಬೆಳ್ಳುಳ್ಳಿಯನ್ನು ನಾವು ಆಹಾರದಲ್ಲಿ ಉಪಯೋಗಿಸೋದ್ರಿಂದ ಇದು ಒಂದು ರೀತಿಯಲ್ಲಿ ನಮ್ಮ ಒಂದು ಜೀರ್ಣ ಶಕ್ತಿಯನ್ನು ಕೂಡ ಅದನ್ನು ಸರಿ ಮಾಡಿಸುತ್ತೆ. ಕೆಲವು ಪ್ರಾಡಕ್ಟ್ಸನ್ನ ಈ ಗಾರ್ಲಿಕ್ಕಿಂದ ನಾವು ಪ್ರಿಪೇರ್ ಮಾಡ್ಕೊಳ್ತೀವಿ. ಕೆಲವು ಅದರದ್ದು ಎಣ್ಣೆ ಆಗಿರ್ಬೋದು ಅಥವಾ ಅದರದ್ದು ಚೂರ್ಣ ಆಗಿರ್ಬೋದು ಅಥವಾ ಇದನ್ನು ನಾವು ಅದನ್ನು ಕುಟ್ಟಿ ಮಾಡ್ತಕ್ಕಂಥ ಒಂದು ಪೇಸ್ಟ್ ಆಗಿರ್ಬೋದು. ಸೊ ಇವೆಲ್ಲ ಕೂಡ ಆಯುರ್ವೇದದಲ್ಲಿ ಸಾಕಷ್ಟು ಮಟ್ಟಿಗೆ ಇದರದ್ದು ಮಾತ್ರೆಗಳು ಮಾಡೋದಾಗಿರ್ಬೋದು, ಇದನ್ನು ಸಾಕಷ್ಟು ಮಟ್ಟಿಗೆ ಆಯುರ್ವೇದದಲ್ಲಿ ನಾವು ಇದನ್ನು ಉಪಯೋಗಿಸ್ತೀವಿ. ಮತ್ತು ಹಲವಾರು ಇದರದ್ದು ಆರೋಗ್ಯದ ಒಂದು ದೃಷ್ಟಿಕೋನದಲ್ಲಿ ಇದು ಆರೋಗ್ಯವನ್ನು ಹೆಚ್ಚು ಮಾಡೋದಕ್ಕೂ ಕೂಡ ಇದು ಒಂದು ಒಳ್ಳೆಯ ಮನೆ ಔಷಧಿ ಕೂಡ ಹೌದು.